ಗೃಹಲಕ್ಷ್ಮಿ ಹಣ ಇವತ್ತು ಬೆಳಿಗ್ಗೆ ಜಮೆ ಆಗಿದೆ ಆ್ಯಂಡ್ ಅದ್ರ ಜೊತೆಗೇ ಮಧ್ಯಾಹ್ನದ ಒಂದು ಅಪ್ಡೇಟನ್ನು ನಾನು ನಿಮಗೆ ತೊಗೊಂಡು ಬಂದಿದ್ದೇನೆ. ಗೃಹಲಕ್ಷ್ಮಿ ಹಣ ಇಲ್ಲಿ ಹಣ ಜಮೆ ಆಗ್ತಾಯಿದೆ, ಕೊನೆವರೆಗೂ ನೋಡಿ. ಇಲ್ಲಿ ಒಂದಿಷ್ಟು ಜನರ ಮಹಿಳೆಯರ ಅಕೌಂಟಿಗೆ ಹಣ ಬಂದಿಲ್ಲ, ಒಂದಿಷ್ಟು ಜನರಲ್ಲ ಎಲ್ರಿಗೂ ಹಣ ಜಮೆ ಆಗಿದೆ, ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ. ಈಗ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ನಮ್ಮ ಪಕ್ಕದ ಮನೆಯವರಿಗೆ ಬಂದಿದೆ ನನಗೆ ಬರ್ತಾ ಇಲ್ಲ, ಏನು ತಪ್ಪು ಮಾಡಿದ್ದೀನಿ ನಾನು ಅನ್ನುವಂಥದ್ದನ್ನು ಕ್ವಶನ್ ಮಾಡ್ತಾರೆ ನನಗೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಗೃಹಲಕ್ಷ್ಮಿ ಹಣ ಒಂದಿಷ್ಟು ಜನರಿಗೆ ಗದಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೊಪ್ಪಳ ಎಕ್ಸೆಟ್ರಾ ಸಿಕ್ಕಾಪಟ್ಟೆ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇಲ್ಲ. ಹೌದು, ಖಂಡಿತವಾಗ್ಲೂ ಹೌದು. ಒಂದಿಷ್ಟು ಪ್ರಾಬ್ಲಮನ್ನು ಮಾಡ್ಕೊಂಡಿರ್ಬೋದು, ಅಥವಾ ಏನೋ ಒಂದಿಷ್ಟು ಡೇಟ್ ಕೊಟ್ಟಿದ್ರು ಸರ್ಕಾರ, ನಾವು ಹಣ ಹಾಕ್ತೀವಿ ಅಂತ ನಿನ್ನೆ ಹಣ ಹಾಕಿದ್ದಾರೆ. ಆ ಹಣ ಹಾಕಿದ ಮೇಲೂ ಕೂಡ ಒಂದಿಷ್ಟು ಜನರಿಗೆ ಹಣ ಬರ್ತಾ ಇಲ್ಲ, ಒಂದಿಷ್ಟು ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ. ಇದು ಬ್ಯಾಂಕ್ ಪ್ರಾಬ್ಲಮ್ಮ, ನಮ್ಮ ಪ್ರಾಬ್ಲಮ್ ಅಂತ ಜನರಿಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ರೈಟ್? ಹಾಗಾದರೆ ಈಗ ಜನ ಏನು ಮಾಡಬೇಕು ಅಲ್ವಾ? ಈಗ ಮೈನ್ ಪ್ರಾಬ್ಲಮ್ ಬರುವಂಥದ್ದು ಅಲ್ಲೇ. ಜನ ಏನು ಮಾಡಬೇಕು? ಈಗ ನಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ನಾನು ಏನು ಮಾಡಬೇಕು ಅನ್ನುವಂಥದ್ದು ಎಲ್ಲರ ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಇದು ಸಿಂಪಲ್. ಹಾಗಾದರೆ ಇಲ್ಲಿ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಒಂದೊಳ್ಳೆ ಯೋಜನೆ, ಒನ್ ಆಫ್ ದ ಬೆಸ್ಟ್ ಯೋಜನೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಹಣ ಬರ್ತಾ ಇಲ್ವಲ್ಲ ಸರ್, ಒಳ್ಳೆ ಯೋಜನೆಯನ್ನು ನಾವು ಓಕೆ ಸರಿ, ಒಳ್ಳೆ ಯೋಜನೆ ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ, ಆದರೆ ನಮಗೆ ಹಣ ಜಮೆ ಆಗ್ತಾ ಇಲ್ವಲ್ಲ ಸರ್ ಅನ್ನುವಂಥದ್ದು ನಿಮ್ಮೆಲ್ಲರ ಕ್ವಶನ್. ಹಾಗಾದರೆ ಇಲ್ಲಿ ನಾನು ಹೇಳ್ತೀನಿ ಕೇಳಿ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನು ಮಾಡಿದ್ದೀರಾ ಅಂತಂದರೆ ಓಕೆ, ಅದರ್ವೈಸ್ ಏನು ಮಾಡಲಿಕ್ಕಾಗಲ್ಲ. ಆದರೆ ನೀವು ಅದನ್ನು ಮಾಡ್ಕೊಳ್ಳಿ ಫಸ್ಟ್ಲಿ. ಏನು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಫಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನಿಮ್ಗೆ ಏನೂ ಮಾಡಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಅದನ್ನು ಸರಿ ಮಾಡಿ, ಆ್ಯಂಡ್ ಅದನ್ನು ಸರಿ ಮಾಡಿ ಇಟ್ಕೊಳ್ಳಿ. ಆ ಒಂದು ನಾನು ಏನು ಹೇಳಿದೆ ಅದನ್ನು ಸರಿ ಮಾಡ್ಕೊಳ್ಳಿ. ಅಂದರೆ ಏನು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದನ್ನು ಸರಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ನನಗೆ ಹಣ ಬರ್ತಾ ಇಲ್ಲ, ನನ್ನ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ಎಕ್ಸೆಟ್ರಾ ಅನ್ನುವಂಥದ್ದು. ಹಾಗಾಗಿ ನಾನೆಲ್ರಿಗೂ ಹೇಳುವಂಥದ್ದು, ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಹೇಳುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟ್ ಯಾಕೆ ಆಗಲ್ಲ ಅಂತ ನಾನು ಕೇಳುವಂಥದ್ದು. ಫಸ್ಟ್ ಆಫ್ ಆಲ್ ಯಾಕೆ ಆಗಲ್ಲ ಅನ್ನುವಂಥದ್ದು ನಾನು ಕೇಳುವಂಥದ್ದು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ ಅಂತ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ತಲೆನೇ ಕೆಡಿಸ್ಕೊಳ್ಬೇಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಅರ್ಥ ಆಯ್ತಾ? ನಂಗೆ ಹಣ ಬಂದಿಲ್ಲ, ನಂಗೆ ಹಣ ಜಮೆ ಆಗ್ತಾ ಇಲ್ಲ, ನನ್ನ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆದರೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಏನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಅಷ್ಟೇ ನಾನು ಕೇಳುವಂಥದ್ದು. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಅನ್ನುವಂಥದ್ದು ಏನಿಲ್ಲ. ಆ್ಯಂಡ್ ನಾನು ಏನು ಹೇಳಿದೆ ನಿಮಗೆ ಅದು ಪರ್ಫೆಕ್ಟ್ ಆಗಿರುವಂಥ ಮಾಹಿತಿ. ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ. ನಾನು ಹೇಳುವಂಥದ್ದು, ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಂಗೀಗ ಏನು ಈಗಲೇ ಹಣ ಬೇಕು, ನಾನು ಈಗಲೇ ಹಣ ಪಡ್ಕೊಳ್ಬೇಕಂತ ಏನೂ ಹೇಳಲಿಕ್ಕಾಗಲ್ಲ. ಯಾಕಂತಂದರೆ ಅದೊಂದು ಪ್ರೊಸೆಸ್. ಸರ್ಕಾರ ನಿಮ್ಮ ಬಳಿಗೇನೆ ಹಣ ತಗೊಂಬಂದು ನಿಮ್ಮ ಒಂದು ಅಕೌಂಟಿಗೆ ಹಾಕುವಂಥದ್ದು ಅದು ಒಂದು ಪ್ರೊಸೆಸ್. ಅಂದರೆ ಅದೊಂದು ನಿಮಗೆ ಇಲ್ಲಿ ಒಂದು ಏನಂತಂದರೆ ಅದ್ರ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ. ನಿಮ್ಮ ಅಕೌಂಟಿಗೆ ಒಂದು 2,000 ರೂಪಾಯಿ ಹಣ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಸರ್ಕಾರಕ್ಕೂ ತುಂಬ ಕಷ್ಟ ಇದೆ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಹಾಗಾಗಿ ಯಾರೂ ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ನಾನು ಒಂದು ವಿಚಾರವನ್ನು ಎಲ್ರಿಗೂ ಕ್ಲಿಯರ್ ಮಾಡಿಬಿಡ್ತೀನಿ, ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ನಮ್ಗೆ ಹಣ ಬಂದಿಲ್ಲ, ನಮ್ಮ ಅಕೌಂಟಿಗೆ ಹಣ ಜಮೆ ಆಗ್ತಾಯಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾಯಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾಯಿಲ್ಲ, ಲಿಮಿಟ್ ಬಿಟ್ಟುಬಿಡಿ. ಬಟ್ ಹಣ ಪಡ್ಕೊಳ್ಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಪ್ಯಾನ್ ಕಾರ್ಡ್ ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾ ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡಲೂಬೋದು. ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಬೋದು. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಂಡು ನನಗೆ ಹಣ ಜಮೆ ಆಗ್ತಾಯಿಲ್ಲ, ನಂಗೆ ಹಣ ಬರ್ತಾ ಇಲ್ಲ, ಹಂಗೆ ಆಗ್ತಾಯಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಫಸ್ಟ್ ನಾನು ಏನು ಹೇಳಿದೆ ಅದನ್ನು ಮಾಡಿ. ಆ್ಯಂಡ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದೆಲ್ಲ ಈ ರೀತಿ ಅಪ್ಡೇಟ್ಗಳನ್ನು ಮಾಡಿದಾಗ ಮಾತ್ರ ನಿಮ್ಗೆ ಹಣ ಬರುತ್ತೆ. ಬಿಟ್ಟರೆ ನಾನು ಕೇಳ್ಕೊಳ್ಳುವಂಥದ್ದು ಇಲ್ಲಿ ಇಷ್ಟೇ ನಿಮ್ಮ ಹತ್ರ, ಜಸ್ಟ್ ನೀವು ಏನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ. ನಾನು ಪದೇ ಯಾಕೆ ಹೇಳ್ತೀನಿ ಅಂತಂದರೆ ಅದೇ ವಿಚಾರ ಇರುವಂಥದ್ದಷ್ಟೇ. ಏನೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳ್ತೀನಲ್ಲ ನಾನು ಅದಕ್ಕೆ ಹೇಳುವಂಥದ್ದು. ಈಗ ಯಾಕೆ ಹೇಳ್ತೀನಿ ಅಂತಂದರೆ ಪದೇ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ. ಇಲ್ಲಿ ಮ್ಯಾಟ್ರ್ ಏನಂತಂದರೆ ನೀವು ಆ ಅಪ್ಡೇಟ್ಗಳನ್ನು ಮಾಡ್ತಾ ಇಲ್ಲ. ಏನು ಬೇಕು ಆ ಅಪ್ಡೇಟ್ಗಳನ್ನು ಮಾಡ್ತಾ ಇಲ್ಲ. ನಿಮ್ಮ ಪೊಟೆನ್ಷಿಯಲನ್ನು ನೀವು ಕೊಡ್ತಾ ಇಲ್ಲ. ಈಗ ನಂಗೆ ಹಣ ಬರ್ತಾ ಇಲ್ಲ, ನಾನೇನು ಮಾಡಬೇಕು? ಹಣ ಬರ್ತಾ ಇಲ್ಲ ಅಂತಂದು ನಾನು ಪಡ್ಕೊಳ್ಬೇಕು.
ಅದು ಹೆಂಗೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕಲ್ವಾ. ಹಾಗಾಗಿ ಎಲ್ಲಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ದಟ್ಸ್ ಇಟ್. ಅಷ್ಟೇ, ಮುಗೀತು, ಕತೆ ಮುಗೀತು ಅಷ್ಟೇ. ನಮ್ಗೆ ಹಣ ಬಂದಿಲ್ಲ, ನನಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಬಿಟ್ಟು ಬಿಡಿ. ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ನಾನು ಹೆಂಗೆ ಹಣವನ್ನು ಮಾಡಬಹುದು ಈ ಒಂದು ಯೋಜನೆಯಲ್ಲಿ ಅಂತ ಯೋಚನೆ ಮಾಡಿ. ಆವಾಗ 100% ಆಗಿ ನೀವು ಸಕ್ಸಸ್ ಆಗ್ತೀರಾ. ಆ್ಯಂಡ್ ಈ ಒಂದು ಯೋಜನೆಯಲ್ಲಿ ಒಳ್ಳೆ ಹಣವನ್ನು ಮಾಡ್ಬೋದು. 2,000 ಅಂತಂದ್ರೆ 24,000 ಅಂದರೆ 24,000 ಆಯಿತು ನಿಮಗೆ ಒಂದು ವರ್ಷಕ್ಕೆ. ಅರ್ಥ ಆಯ್ತು ನಿಮಗೆ? ಹಾಗಾಗಿ ಈ ಒಂದು ಯೋಜನೆಗಳನ್ನೆಲ್ಲ ಎನ್ರೋಲ್ ಮಾಡಿ ಅಥವಾ ಜಾಯಿನ್ ಆಗಿ. ಆ್ಯಂಡ್ 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಅರ್ಜಿ ಹಾಕಿ ಈ ಒಂದು ಯೋಜನೆಗಳಿಗೆಲ್ಲ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.